ಜ್ಞಾನಪೀಠ ಪಡೆದವರೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ನಾಟಕ ರಂಗಕ್ಕೆ ರಂಗನ ತಂದ ಕನ್ನಡರಲ್ಲೇನಾ? ಜನಪದ ಕೀರ್ತಿಯ ಎಲ್ಲೆಡೆ ಬೆಳಗಿದ ಕಂಬಾರರಲ್ಲೇನಾ? ಜ್ಞಾನಪೀಠ ಪಡೆದವರೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಕನ್ನಡ ತಾಯಿಯ ಅಷ್ಟಮಣಿಗಳು ಇವರೇ ಅಲ್ಲೇನಾ? ಕನ್ನಡ ತಾಯಿಯ ಅಷ್ಟಮಣಿಗಳು ಇವರೇ ಅಲ್ಲೇನಾ? ಕನ್ನಡ ತಾಯಿಯ ಅಷ್ಟಮಣಿಗಳು ಇವರೇ ಅಲ್ಲೇನಾ? ಈಗ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಬಗ್ಗೆ ನಿಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ಪರಿಚಯ ಮಾಡಲು ಬರುತ್ತಿದ್ದಾರೆ. ನನ್ನ ಹೆಸರು ಆಕಾಶ್. ಇಂದು ನಾನು ಕುವೆಂಪುರ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ. ಇವರು ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ಇವರ ತಂದೆ ಹೆಸರು ವೆಂಕಟಪ್ಪ ಗೌಡ. ಇವರ ತಾಯಿ ಹೆಸರು ಸೀತಮ್ಮ. ಕುವೆಂಪು ಅವರು ಅನೇಕ ಕೃತಿಗಳು, ಕಾದಂಬರಿಗಳು, ನಾಟಕಗಳನ್ನು ಬರೆದಿದ್ದಾರೆ. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. Bluetooth disconnected. ನನ್ನ ಹೆಸರು ರಿಷನ್. ದರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ ಜನವರಿ 31, 1896ರಂದು ಜನಿಸಿದರು. ತಂದೆ ಹೆಸರು ರಾಮಚಂದ್ರ ಬೇಂದ್ರೆ, ತಾಯಿ ಹೆಸರು ಅಂಬಿಕಾ. ಬಿರುದು ವರಕವಿ. ದರಾ ಬೇಂದ್ರೆಯವರ ಅನೇಕ ಕೃತಿಗಳು, ಕವನ ಸಂಕಲನಗಳು ಬರೆದಿದ್ದಾರೆ. ದರಾ ಬೇಂದ್ರೆಯವರ 1974ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ನನ್ನ ಹೆಸರು ಪೂಜಾ. ನಾನು ವಿಕ್ರು ಗೋಕಾಕರವರ ಬಗ್ಗೆ ಪರಿಚಯ ಮಾಡಿಕೊಳ್ಳುತ್ತೇನೆ. ಪೂರ್ಣ ಹೆಸರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕರ್. ಜನ್ಮಸ್ಥಳ ಹಾವೇರಿ ಜಿಲ್ಲೆ ಸವಣೂರು. ಜನನ ಆಗಸ್ಟ್ 9, 1909ರಂದು ಜನಿಸಿದರು. ತಂದೆ ಕೃಷ್ಣರಾಯರು, ತಾಯಿ ಶಾರದಾದೇವಿ. ಕಾವ್ಯನಾಮ ವಿನಾಯಕ. ವಿಕ್ರು ಗೋಕಾಕರ್ ಅವರು ಅನೇಕ ಕವನ ಸಂಕಲನ, ಕಾದಂಬರಿ, ಮಹಾಕಾವ್ಯ, ಪ್ರವಾಸ ಕಥನಗಳು, ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ವಿಕ್ರು ಗೋಕಾಕರ್ ಅವರು ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ 1991ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ನನ್ನ ಹೆಸರು ಆಶಿಫಾ. ಡಾಕ್ಟರ್ ಯು.ಆರ್. ಅನಂತಮೂರ್ತಿ. ಪೂರ್ಣ ಹೆಸರು ಉಡುಪಿ ರಾಜ್ ಗೋಪಾಲಾಚಾರ್ಯ ಅನಂತಮೂರ್ತಿ. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲೂಕು, ಮೇಲೆಗೆ ಗ್ರಾಮ. ಜನನ ಡಿಸೆಂಬರ್ 21, 1932ರಲ್ಲಿ ಜನಿಸಿದರು. ತಂದೆ ರಾಜ್ ಗೋಪಾಲಾಚಾರ್ಯ, ತಾಯಿ ಸತ್ಯಭಾಮ. ಯು.ಆರ್. ಅನಂತಮೂರ್ತಿ ಅವರು ನಾಟಕಗಳ, ಕವನ ಸಂಕಲನಗಳು, ಕಥಾ ಸಂಕಲನಗಳು, ಕಾದಂಬರಿ, ವೈಚಾರಿಕ ಬರೆಹಗಳನ್ನು ಬರೆದಿದ್ದಾರೆ. ಯು.ಆರ್. ಅನಂತಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ನನ್ನ ಹೆಸರು ಶ್ರೀಶೈಲ್. ನಾನು ಶಿವರಾಮ್ ಕಾರಂತ್ ಅವರ ಬಗ್ಗೆ ಪರಿಚಯ ಮಾಡುತ್ತೇನೆ.
ಪೂರ್ಣ ಹೆಸರು ಶಿವರಾಮ್ ಕಾರಂತ್. ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಡ್ದವರು. ಜನನ ಅಕ್ಟೋಬರ್ 10, 1902 ಜನಿಸಿದರು. ತಂದೆ ಶೇಷ ಕಾರಂತ, ತಾಯಿ ಲಕ್ಷ್ಮೀ ಕಾರಂತ. ಶಿವರಾಮ್ ಕಾರಂತರ ಕೃತಿಗಳು ಕವನ ಸಂಕಲನ, ಆತ್ಮಕಥನಗಳು, ಕಥಾಸಂಕಲನಗಳು, ಕಾದಂಬರಿಗಳನ್ನು ಬರೆದರು. ಶಿವರಾಮ್ ಕಾರಂತವರ ಆತ್ಮಕಥನವಾದಂತಹ ಮುಖಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1978ರಲ್ಲಿ ದೊರೆಯಿತು. ನನ್ನ ಹೆಸರು ಅಂಜನ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಜನ್ಮಸ್ಥಳ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮ. ಜನನ ಜೂನ್ 6, 1891ರಲ್ಲಿ ಜನಿಸಿದರು. ತಂದೆ ಹೆಸರು ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ಹೆಸರು ತಿರುಮಲ್ಲಮ್ಮ. ಬಿರಿದು ಸಣ್ಣ ಕಥೆಗಳ ಜನಕ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನಾಟಕಗಳು, ಸಣ್ಣ ಕಥೆಗಳು, ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಮಾಸ್ತಿ ವೆಂಕಟೇಶ್